ಮಾತುಗಳು ನಿಯಮಾವಳಿಗಳೆಲ್ಲ ಗೊತ್ತು. ನಾನು ಯಾವತ್ತು ಸಂಸದೀಯ ಒಂದು ಚೂರು ಇವತ್ತು ನೀವು ಈಗ ಇಂಥ ಒಂದು ಘನಘೋರವಾಗಿರ್ತಕ್ಕಂಥ ಒಂದು ಪ್ರಕರಣ ನಮ್ಮ ನಾಯಕರ ಮೇಲೆ, ನಮ್ಮ ಸಭಾ ನಾಯಕರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇವರು ಇಡಿ ಅವರು ಬಂದು ಇಲ್ಲಿ ದೌರ್ಜನ್ಯ ಮಾಡಿ ಮುಖ್ಯಮಂತ್ರಿಗಳ ಹೆಸರೇಳು ಅವರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವತ್ತೇನ್ರಿ? ಏನ್ ಇವ್ರು ಈ ಇಡಿ ಏಜೆಂಟ್ಗಳ ಇವರು? ಏನ್ ಇಡಿ ಇವ್ರ ಮನದ? ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ. ಇವ್ರಿಗೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ. ಗೊತ್ತಿದ್ದ ನನಗೆ ಇವ್ರ ಮನೆ ಆಸ್ತಿ ಇಡಿ ಇವ್ರ ಮನೆ ಆಸ್ತಿ ಅಲ್ರಿ, ಇದು ಇವ್ರ ಮನೆ ಅದೊಂದು ಸಂಸ್ಥೆ, ಭಾರತ ಸರ್ಕಾರದ ಸಂಸ್ಥೆ ಮಾಡಿರ್ತಕ್ಕಂಥ ಅವರು ತನಿಖೆ ಮಾಡಕ್ ಬಂದಾರೆ. ತನಿಖೆ ಮಾಡ್ಕೊಂಡು ಹೋಗ್ಬೇಕು. ಅಧ್ಯಕ್ಷರೇ ಅದ್ರ ಸತ್ಯಾಂಶ ಕೊಡ್ಬೇಕು. ಮರ್ಯಾದಿ ಮಾನ ಇದ್ರೆ ಇಂಥದ್ದೆಲ್ಲ ಎದಳೋದಿಲ್ಲ. ಯಾಕೆ ಮರ್ಯಾದಿ ಮಾನ ಇದ್ರೆ ಇಂಥ ಸಬ್ಜೆಕ್ಟ್ ಎದಳೋದಿಲ್ಲ. ಹೌದು, ತಂದಿರೋದು ಕಾನೂನು ಪ್ರಕಾರ ಇದೆ. ಸುಮ್ಮನೆ ಡಿಲೇ ಮಾಡ್ತೀರಿ, ವ್ಯವಸ್ಥೆ ಆಗ್ಬೇಕು ಇದಕ್ಕೆ. ಅದು ಬಿಟ್ಬಿಟ್ಟು ಸಂಸ್ಥೆ ಇನ್ನ ನಿಮ್ ಬಣ್ಣೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಿಮ್ಮ ಬಣ್ಣ. ಮಾನ್ಯ ಅಧ್ಯಕ್ಷರೇ, ಕಲ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ದೇಶದಿಂದ ಅಂತ ಇವರು ಒಪ್ಕೊತಾ ಇದಾರೆ. ಅದಕ್ಕೆ ಹೋಗ್ತಾ ಇದಾರೆ ಅವರು. ಇಡಿ ಸಂಬಂಧಪಟ್ಟಂತೆ ಬಂದಿದ್ದಾರೆ. ಇದಕ್ಕೆ ಉತ್ತರ ಯಾವ ರೀತಿಯಲ್ಲಿ ಇವರು ಅದನ್ನ ಸಮರ್ಥನೆ ಮಾಡಕ್ಕೆ ಸರ್ಕಾರ ಉತ್ತರ ಇಡಿ ಸಮಸ್ಯೆ ಇಡಿ ಬಿಟ್ಟು ಸಿಬಿಐ ಬಿಟ್ಟು ಮಾತಾಡ್ತಾರೆ. ಈಗ ದೌರ್ಜನ್ಯ ಮಾಡ್ತಕ್ಕಂಥ ಕೇಂದ್ರದ ಧೋರಣೆ ಇದೆಯಲ್ಲ, ಅದನ್ನ ನೋಡಿ ಪ್ರತಿಯೊಂದು ಕೂಡ ತಗೊಂಡ್ರೆ ಮಾತಾಡ್ಲಿ. ಬಹುಮತದ ಸರ್ಕಾರವನ್ನು ಆಯ್ತಾ, ಸಬ್ಮಿಷನ್ ಆಯ್ತಲ್ಲ, ಒಂದು ಇಡೀ ಸಂಸ್ಥೆ, ಒಂದು ತನಿಖಾ ಸಂಸ್ಥೆಯನ್ನು ಇಟ್ಕೊಂಡು ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ ರಾಜ್ಯದಲ್ಲಿರ್ತಕ್ಕಂಥ ಸಬ್ಮಿಷನ್ ಆಯ್ತಲ್ಲ, ಸರ್ಕಾರವನ್ನ ಇವರು ಮೊಟ್ಟಗೊಳಿಸೋಕ್ಕೋಸ್ಕರ, ಅಧಿಕಾರ ಕಿತ್ತಾಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಇವ್ರು ಚರ್ಚೆ ಮಾಡ್ತಾ ಇರೋದು ಜನಗಳ ಪರವಾಗಲ್ಲ. ಇವ್ರು ಚರ್ಚೆ ಮಾಡ್ತಾ ಇರೋದು ರಾಜ್ಯ ಸಮಸ್ಯೆನಲ್ಲ. ಇವ್ರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಯೋಜನೆಗಳ ಬಗ್ಗೆ ಅಲ್ಲ. ಇವ್ರ ಚರ್ಚೆ ಯಾಕೆ ಮಾತಾಡ್ತಾರೆ? ನಮ್ಮ ಸಿದ್ದರಾಮಣ್ಣನ ಹೆಸರ, ನಮ್ಮ ಸರ್ಕಾರದ ಹೆಸರನ್ನ ಮಾಡುವಂತಕ್ಕಂಥ ಉದ್ದೇಶದಿಂದ ಸಿದ್ದರಾಮಣ್ಣನ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈಗ ನಾವೇನು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಒಳಗಿಲ್ಲ, ಅವನು ಯಾವನೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲಿ. ನಾವು ಅದರ ಬಗ್ಗೆ ಬರಲ್ಲ. ನೀವು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ಈಗ ಈ ಒಂದು ನಿಲುವಳಿ ಸೂಚನೆಯನ್ನು ನಮ್ಗೆ ಅನ್ಸುತ್ತೆ, ಈ ನಿಲುವಳಿ ಸೂಚನೆಯನ್ನು ನೀವು ಮಾತಾಡಿ ಸಬ್ಮಿಟ್ ಮಾಡಲಿ ಅಂತ ಹೇಳಿ ಈ ನಿಲುವಳಿ ಸೂಚನೆ ಘೋಷಣೆ ನಾನು ಇವತ್ತು 69ಕ್ಕೆ ಕನ್ವರ್ಟ್ ಮಾಡ್ತೇನೆ. ನಾನು ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಬೆಲೆ ಇತ್ತೇನ್ರಿ ನಿಮ್ಗೆ? ಪ್ರಜಾಪ್ರಭುತ್ವ ಶಿವಲಿಂಗೌಡ್ರೆ 69 ಚರ್ಚೆಗೆ ತಗೊಳ್ಳುವ. ಒಂದು ನಿಮಿಷ. ಈಗ ಶಿವಲಿಂಗೇಗೌಡರು ಆಯ್ತು ಇಲ್ಲಿ ಅಲ್ಲ ಮುಗಿಲಿ ಒಂದು ನಿಮಿಷ. ಇಲ್ಲಿ ರೂಲ್ಸ್ ಒಂದು ನಿಮಿಷ ತಾಳಿಪ ಅಲ್ಲ, ಒಂದು ನಿಮಿಷ. ರೂಲ್ 60 ಮೇಲೆ ಕನ್ವರ್ಟ್ ಆಯ್ತಲ್ಲ, 69 ರೂಲಿಂಗ್ ಆಗಿದೆ. ಏನಂತ 69 ಕನ್ವರ್ಟ್ ಮಾಡಿದ್ದೇನೆ, ಕನ್ವರ್ಟ್ ಮಾಡಿದ್ದೆ ವಿಧಾನಸೌಧದಲ್ಲಿ ಮಾತಾಡೋದು. ಶಿವಲಿಂಗೌಡ್ರೆ ಈಗ ನಿಲ್ಲಿ, ಶಕ್ತಿ ನಮಗೆ ಬೇಕು. ಯಾಕಂದ್ರೆ 69 ಕನ್ವರ್ಟ್ ಮಾಡಿದರೆ ಕುತ್ಕೊತಾ ಇದ್ದೀನಿ. 69 ಚರ್ಚೆ ಕೊಡ್ಲಿ. ಈ ರಾಜ್ಯದ ಜನತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನ
ಈಗ ಮಾಡ್ತಾ ಇರೋದು ಈ ಸರ್ಕಾರದ ಮೇಲೆ ಒಂದೊಂದು ಪಿತೂರಿ ಮಾಡ್ತಾ ಇದ್ದಾರೆ ನೀವು. ಇಲ್ಲಿ ನೋಡಿ, ಒಂದೊಂದು ಪಿತೂರಿ ಮಾಡ್ತಾ ಶಿವಲಿಂಗೌಡ ಇದ್ದಾರೆ ನೀವು. ಕೂತ್ಕೊಳ್ಳಿ. ಈಗ ದೇವರಾಜರ ನನಗೆ ಸನ್ಮಾನ್ಯ ಸಾಧಕ ಅಧ್ಯಕ್ಷರೇ, ಬಾಧಕಗಳು ಎಲ್ಲ ನಿಯಮಾವಳಿಗಳೆಲ್ಲ ಅಪರಾಧಿಗಳು ಹೀಗೆ ಗೊತ್ತು. ಮಾಡಿದ್ರೆ ತನಿಖೆ ನಾನು ಮಾಡೋದು ಹೇಗೆ? ಯಾವತ್ತು ನಾಳೆ COD ಆಫೀಸರ್ ಮೇಲೆ ಸಂಸದೀಯ ಮತ್ತೊಬ್ಬ ಅಪರಾಧಿ ವ್ಯವಸ್ಥೆಯನ್ನು ಒಂದು ಚೂರು ನಾನು ಇವತ್ತು ನೀವು ಈಗ ಇಂಥ ಒಂದು ಘನಘೋರವಾಗಿರ್ತಕ್ಕಂಥ ಒಂದು ಪ್ರಕರಣ ನಮ್ಮ ನಾಯಕರ ಮೇಲೆ, ನಮ್ಮ ಸಭಾ ನಾಯಕರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇವರು ಇಡಿ ಅವರು ಬಂದು ಇಲ್ಲಿ ದೌರ್ಜನ್ಯ ಮಾಡಿ ಮುಖ್ಯಮಂತ್ರಿಗಳ ಹೆಸರೇಳು ಅವರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವೇನ್ರಿ ಏನ್ ಇವ್ರು ಈ ಇಡಿ ಏಜೆಂಟ್ಗಳ ಇವರು ಏನ್ ಇಡಿ ಇವ್ರ ಮನದ ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ ಇವ್ರಿಗೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ ಗೊತ್ತಿದೆ ನನಗೆ. ಇವ್ರ ಮನೆ ಆಸ್ತಿ ಇಡಿ ಇವ್ರ ಮನೆ ಆಸ್ತಿ ಅಲ್ರಿ, ಇದು ಇವ್ರ ಮನೆ ಆಸ್ತಿ ಅದೊಂದು ಸಂಸ್ಥೆ, ಭಾರತ ಸರ್ಕಾರ ಆ ಸಂಸ್ಥೆ ಮಾಡಿರ್ತಕ್ಕಂಥ ಅವರು ತನಿಖೆ ಮಾಡಕ್ ಬಂದರೆ ತನಿಖೆ ಮಾಡ್ಕೊಂಡು ಹೋಗ್ಬೇಕು. ಅಧ್ಯಕ್ಷರೇ ಅದ್ರ ಸತ್ಯಾಂಶ ಕೊಡ್ಬೇಕು. ಮರ್ಯಾದೆ ಮಾನ ಇದ್ರೆ ಇಂಥದ್ದೆಲ್ಲ ಎದಳದಿಲ್ಲ. ಯಾಕೆ ಮರ್ಯಾದೆ ಮಾನ ಇದ್ರೆ ಇಂಥ ಸಬ್ಜೆಕ್ಟ್ ಎದಳದಿಲ್ಲ. ಹೌದು, ತಂದಿರೋದು ಕಾನೂನು ಪ್ರಕಾರ ಇದೆ. ಸುಮ್ಮನೆ ಡಿಲೇ ಮಾಡ್ತೀರಿ, ವ್ಯವಸ್ಥೆ ಆಗ್ಬೇಕು ಇದಕ್ಕೆ. ಅದು ಬಿಟ್ಬಿಟ್ಟು ಇಡೀ ಸಂಸ್ಥೆ ಇನ್ನ ನಿಮ್ ಬಣ್ಣೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ನಿಮಿಷ, ನಿಮ್ಮ ಬಣ್ಣ. ಮಾನ್ಯ ಅಧ್ಯಕ್ಷರೇ, ಕಲ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ದುರುದ್ದೇಶದಿಂದ ಅಂತ ಇವರು ಒಪ್ಕೊತಾ ಇದ್ದಾರೆ. ಅದಕ್ಕೆ ಹೋಗ್ತಾ ಇದ್ದಾರೆ ಇವರು. ಇಡೀ ಸಂಬಂಧಪಟ್ಟಂತೆ ಇದಕ್ಕೆ ಉತ್ತರ ಯಾವ ರೀತಿಯಲ್ಲಿ ಇವರು ಅದನ್ನ ಸಮರ್ಥನೆ ಮಾಡಕ್ಕೆ ಸರ್ಕಾರ ಉತ್ತರ ಇಡಿ ಏಜೆಂಟ್ಗಳ ಇವರು ಇಡೀ ಸಂಬಂಧಪಟ್ಟಂತೆ ಇಡಿ ಬಿಟ್ಟು ಸಿಬಿಐ ಬಿಟ್ಟು ಅಲ್ಲ, ನೀವು ಮಾತಾಡ್ತಾರೆ ಈಗ ದೌರ್ಜನ್ಯ ಮಾಡ್ತಕ್ಕಂತ ಕೇಂದ್ರದ ಧೋರಣೆ ಇದೆಯಲ್ಲ ಅದನ್ನ ನೋಡಿ. ಪ್ರತಿಯೊಂದು ಕೂಡ ತಗೊಂಡ್ರೆ ಆಗದ ಮಾತಾಡ್ಲಿ. ಅದು ಕೇಂದ್ರ ಸರ್ಕಾರ ಸರ್ಕಾರವನ್ನ ಮಾತಾಡಿ. ಬಹುಮತದ ಸರ್ಕಾರವನ್ನ ಆಯ್ತಾ, ಸಬ್ಮಿಷನ್ ಆಯ್ತಲ್ಲ. ಒಂದು ಇಡೀ ಸಂಸ್ಥೆ, ಒಂದು ತನಿಖಾ ಸಂಸ್ಥೆಯನ್ನು ಇಟ್ಕೊಂಡು ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಸಬ್ಮಿಷನ್ ಆಯ್ತಲ್ಲ, ಪಾಯಿಂಟ್ಸ್ ಆಯ್ತಲ್ಲ. ಸರ್ಕಾರವನ್ನ ಇವರು ಪೊಟ್ಟಕೊಳ್ಸಕ್ಕೋಸ್ಕರ ಅಧಿಕಾರ ಕಿತ್ತಾಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಇವ್ರು ಚರ್ಚೆ ಮಾಡ್ತಾ ಇರೋದು ಜನಗಳ ಪರವಾಗಲ್ಲ. ಇವ್ರು ಚರ್ಚೆ ಮಾಡ್ತಾ ಇರೋದು ರಾಜ್ಯ ಸಮಸ್ಯೆನಲ್ಲ. ಇವ್ರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಯೋಜನೆಗಳ ಬಗ್ಗೆ ಅಲ್ಲ. ಇವ್ರ ಚರ್ಚೆ ಯಾಕೆ ಮಾತಾಡ್ತಿಲ್ಲ? ನಮ್ಮ ಸಿದ್ದರಾಮಣ್ಣನ ಹೆಸರ, ನಮ್ಮ ಸರ್ಕಾರದ ಹೆಸರನ್ನ ಮಾಡುವಂತಕ್ಕಂಥ ಉದ್ದೇಶದಿಂದ ಸಿದ್ದರಾಮಣ್ಣನ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈಗ ನಾವೇನು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಅವನ ಯಾವನೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲಿ. ನಾವದರ ಬಗ್ಗೆ ಬರಲ್ಲ. ನೀವು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ಈಗ ಈ ಒಂದು ನಿಲುವಳಿ ಸೂಚನೆಯನ್ನು, ಈ ನಿಲುವಳಿ ಸೂಚನೆಯನ್ನು ನೀವು ಮಾತಾಡಿದ್ದು ಸಬ್ಮಿಟ್ ಮಾಡಲಿ ಅಂತ ಹೇಳಿ. ಈ ನಿಲುವಳಿ ಸೂಚನೆ ಘೋಷಣೆ ನಾನು ಇವತ್ತು 69ಕ್ಕೆ ಕನ್ವರ್ಟ್ ಮಾಡ್ತೇನೆ. ನಾನು ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಬೆಲೆ ಇತ್ತೇನ್ರಿ ನಿಮ್ಗೆ? ಪ್ರಜಾಪ್ರಭುತ್ವ ಶಿವಲಿಂಗೌಡ್ರೆ 69 ಚರ್ಚೆಗೆ ತೆಗೊಳ್ಳುವ. ಒಂದು ನಿಮಿಷ. ಈಗ ಶಿವಲಿಂಗೇಗೌಡರು ಆಯ್ತು ಇಲ್ಲಿ ಅಲ್ಲ ಮುಗಿಲಿ. ಒಂದು ನಿಮಿಷ. ಇಲ್ಲಿ ರೂಲ್ಸ್ ಒಂದು ನಿಮಿಷ ತಾಳಿಪ. ಅಲ್ಲ ಒಂದು ನಿಮಿಷ. ರೂಲ್ 60 ಮೇಲೆ ಕನ್ವರ್ಟ್ ಆಯ್ತಲ್ಲ. 69 ರೂಲಿಂಗ್ ಆಗಿದೆ. ರೂಲಿಂಗ್ ಆಗಿದೆ. ಏನಂತ 69 ಕನ್ವರ್ಟ್ ಮಾಡಿದ್ದೇನೆ. ಮಾತಾಡೋದು ಕನ್ವರ್ಟ್ ಮಾಡಿದ್ದೆ. ವಿಧಾನಸೌಧದಲ್ಲಿ ಮಾತಾಡೋದು
ಇಲ್ಲ, ನಾನು ಅವ್ರ ಒಂದೇ ಮಾತೇ ಒಂದು ಇಂಚು ಕೇಳಿ. ಕಾನೂನು ಬಿಟ್ಟು ವಿರೋಧ ಶಿವಲಿಂಗೌಡ್ರೆ ಮಾಡೋದಿಲ್ಲ. ಈಗ ನಿಲ್ಲಿ ಶಕ್ತಿ ನಮಗೆ ಇನ್ನು ಬೇಕು ಯಾಕಂದ್ರೆ ನೀವು ಅವರು ಮಾತಾಡ್ಲಿಕ್ಕೆ 69 ಕನ್ವರ್ಟ್ ಮಾಡಿದ್ದಾರೆ. ಕುತ್ಕೋತಾ ಇದ್ದೀನಿ. 69 ಚರ್ಚೆ ಕೊಡ್ಲಿ. ಈ ರಾಜ್ಯದ ಜನತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನ ಎಳೆ ಎಳೆ ಆಗ್ಬಿಡ್ತೀನಿ. ಈಗ ಮಾಡ್ತಾ ಇರೋದು ಈ ಸರ್ಕಾರ ಮೇಲೆ ಒಂದೊಂದು ಪಿತೂರಿ ಮಾಡ್ತಾ ಇದ್ದಾರೆ ನೀವು. ಇಲ್ಲಿ ನೋಡಿ ಒಂದೊಂದು ಪಿತೂರಿ ಮಾಡ್ತಾ ಶಿವಲಿಂಗೌಡ ಕೂತ್ಕೊಳ್ಳಿ. ಈಗ ದೇವರಾಜ